ಹಲೋ ಗೈಸ್, ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಟ್ರಾವೆಲ್ ಮಾಡ್ತಿದ್ದೀನಿ ಯುರೋಪ್ಗೆ. ಸೊ ಯುರೋಪಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ. ದುಬೈಯಿಂದ ಯುರೋಪ್ಗೆ ಹೋಗ್ತಿದ್ದೀನಿ. ಜಸ್ಟ್ ಹೆಡಿಂಗ್. ದುಬೈಯಲ್ಲೇ ಒಂದು ಪ್ಲೇಸ್ ಇದೆ, ರಿವರ್ಲ್ಯಾಂಡ್ ಅಂತ. ಸೊ ಇಟ್ಸ್ ಆಲ್ ಥೀಮ್ಡ್ ಅಪ್ ಫಾರ್ ಲೈಕ್ ಯುರೋಪಲ್ಲಿ ಹೆಂಗೆ ಥೀಮ್ ಇರುತ್ತೆ ಆ ಥರ ಇದೆ. ಸೊ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಯಾವ ಥರ ಥೀಮ್ ಮಾಡಿದ್ದಾರೆ ಅಂತ. ನಾನು ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಅಲ್ಲಿ. ಸೊ ಲೆಟ್ಸ್ ಗೋ, ಐ ವಿಲ್ ಶೋ ಯು ದಟ್. ಬಸ್ ಸ್ಟಾಪಲ್ಲಿದ್ದೀನಿ, ಬಸ್ಸಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ದೀನಿ. ಯಾಕಂದರೆ ನಾನಿರೋ ಲೊಕೇಶನಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಇಲ್ಲ. ಇಲ್ಲಿಂದ ಬಸ್ ತೊಗೊಂಡೋಗು ನನ್ನ ನಿಯರೆಸ್ಟ್ ಮೆಟ್ರೋ ಸ್ಟಾಪ್ ದುಬೈ ಇಂಟರ್ನೆಟ್ ಸಿಟಿ. ಸೊ ಅಲ್ಲಿಂದ ಬೇರೆ ಬಸ್ ತೊಗೊಂಡು ಹೋಗಬೇಕು. ಸೊ ಅದಕ್ಕೆ ಬಸ್ಸಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ದೀನಿ. ಸೊ ಗೈಸ್, ನಾನು ಬಂದಿದ್ದೀನಿ ಒಳಗಡೆಯಲ್ಲಿ. ರಿವರ್ಲ್ಯಾಂಡಿನ ನೋಡ್ಬೋದು ಎಷ್ಟು ಚೆನ್ನಾಗೆಲ್ಲ ಥೀಮ್ ಮಾಡಿದ್ದಾರೆ ಅಂತ. ಇನ್ನೂ ಜಸ್ಟ್ ಈಗ ಸ್ಟಾರ್ಟಿಂಗ್ ಇದೆ ಇದು, ಇನ್ನೂ ಒಳಗಡೆ ಹೋಗಿಲ್ಲ ಕಂಪ್ಲೀಟಾಗಿ. ಸೊ ಒಳಗಡೆಯಿಂದ ತೋರಿಸ್ತೀನಿ ಏನೇನು ನೋಡೋದಕ್ಕಿದೆ ಅಂತ. ಇಲ್ಲಿ ನೋಡ್ಬೋದು ಈ ಥರ ಲೇಕ್ ಮಾಡಿದ್ದಾರೆ ಇಲ್ಲಿ. ಸೊ ಇದರಲ್ಲಿ ಬೋಟಿಂಗ್ ಕೂಡ ಇದೆ, ಪ್ಲಸ್ ತಿನ್ನೋದಕ್ಕೆ ಇಲ್ಲಿ ಈ ಥರ ಫುಡ್ ಕಾರ್ಟ್ಸ್ ಇದೆ, ಫುಡ್ ಟ್ರಕ್ಸ್ ಇದೆ. ಸೊ ಬನ್ನಿ ಮುಂದ್ಗಡೆ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡಿ ಡೈನೋಸರ್ ಇಟ್ಟಿದ್ದಾರೆ. ನಾವು ಜುರಾಸಿಕ್ ಪಾರ್ಕಲ್ಲೆಲ್ಲ ನೋಡ್ತಿದ್ವಲ್ಲ, ಇಲ್ಲೊಂದು ಟೀರೆಕ್ಸ್ ಇದೆ. ಸೊ ಇದೊಂದು ಟೀರೆಕ್ಸ್ ಅಡ್ವೆಂಚರ್ ಕ್ಯಾಫೆ ಅಂತ ಇದೊಂದು ಕ್ಯಾಫೆ ಮಾಡಿದ್ದಾರೆ. ಫುಲ್ ಜುರಾಸಿಕ್ ಪಾರ್ಕ್ ಥೀಮ್ ಮಾಡಿ. ಇಲ್ಲಿ ನೋಡಿ. ಸೊ ವಾಪಸ್ ಬರುವಾಗ ಟೈಮ್ ಸಿಕ್ಕರೆ ನಾನು ತೋರಿಸ್ತೀನಿ ಒಳಗಡೆ ಹೋಗಿ. ಇಲ್ಲಿ ನೋಡಿ ಸೌಂಡ್ ಕೂಡ ಬರ್ತಿದೆ. ಸೊ ಇಲ್ಲಿ ನೋಡಿ ಗೈಸ್, ಈ ಥರ ಎಲ್ಲ ಮಿನಿಯೇಚರ್ಸ್ ಮಾಡಿದ್ದಾರೆ. ಎಲ್ಲ ಕಂಟ್ರಿದು ಇನ್ಫ್ರಾಸ್ಟ್ರಕ್ಚರ್ ಏನೇನು ಐಕಾನಿಕ್ ಬಿಲ್ಡಿಂಗ್ಸ್ ಎಲ್ಲ ಇದೆ ಅದು ಇಲ್ಲಿ ಮಿನಿಯೇಚರ್ ಮಾಡಿದ್ದಾರೆ. ಇಲ್ಲಿ ಪಿರಮಿಡ್ ಮಾಡಿದ್ದಾರೆ. ಅಲ್ಲಿ ನೋಡಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಇಲ್ಲಿ ಮಲೇಷ್ಯಾದು ಪೆಟ್ರೋನಸ್ ಟವರ್ಸ್, ಇಲ್ಲಿ ಐಫಿಲ್ ಟವರ್ ಕೂಡ ಇದೆ. ಇಲ್ಲಿ ಸನ್ಸೆಟ್ ಕೂಡ ಆಗ್ತಿದೆ. ಸೊ ಇಲ್ಲಿ ಈ ಥರ ಬ್ರಿಡ್ಜ್ ಮಾಡಿದ್ದಾರೆ. ಅಲ್ಲಿ ಯುರೋಪಿಯನ್ ಥೀಮ್ ಬಿಲ್ಡಿಂಗ್ಸ್ ಎಲ್ಲ ಇದೆ. ಸೊ ಅಲ್ಲಿ ಕನೆಕ್ಟ್ ಆಗೋದಕ್ಕೆ ಈ ಥರ ಬ್ರಿಡ್ಜ್ ಮಾಡಿದ್ದಾರೆ. ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ಈ ಸೈಡ್ ನೋಡ್ಬೋದು ಫುಲ್ ಕೆನಾಲ್ ವ್ಯೂ ಇದೆ ಇಲ್ಲಿಂದ. ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ಬಂದೆ ಇಲ್ಲಿ ಯುರೋಪ್ ಥೀಮ್ ಹತ್ರ. ಇಲ್ಲಿ ಬರೆದಿದ್ದಾರೆ ಲಪಿತಾ ಮತ್ತು ಲಗೂನ್ ವಾಕ್ ಅಂತ, ಫ್ರೆಂಚ್ ವಿಲೇಜ್. ಸೊ ಇಲ್ಲಿ ನೀವು ಥೀಮ್ ನೋಡ್ಬೋದು, ಕಂಪ್ಲೀಟ್ಲಿ ಯುರೋಪಿಯನ್ ಥೀಮ್ ಇದೆ. ಎಲ್ಲ ಬಿಲ್ಡಿಂಗ್ಸ್ ಆ ಥರನೇ ಇದೆ. ಇಲ್ಲಿ ನೋಡಿ ಒಂದು ಬೋಟ್ ರೈಡ್ಸ್ ಇದೆ ಈ ಥರ. ಇದು ಮಿನಿ ವಾಟರ್ಫಾಲ್ ಕೂಡ ಇದೆ. ಸೊ ಅಲ್ಲಿ ಮುಂದೆ ಕಡೆ ಹೋಗಿ ನೋಡೋಣ ಏನೇನಿದೆ ಅಂತ ಮತ್ತೆ.
ಸೊ ಗೈಸ್, ನೀವು ಇದೇನು ನೋಡಿದ್ರಲ್ಲ ಈಗ ರಿವರ್ ಲ್ಯಾಂಡ್ ಅಂತ. ಸೊ ಇದರಲ್ಲಿ ನಾಟ್ ಜಸ್ಟ್ ರಿವರ್ ಲ್ಯಾಂಡ್, ಇದರಲ್ಲಿ ಬೇರೆ ಬೇರೆ ಥೀಮ್ ಪಾರ್ಕ್ಸ್ನೂ ಇದೆ. ಆ್ಯಕ್ಚುಲಿ ಇದಕ್ಕೆ ದುಬೈ ಪಾರ್ಕ್ಸ್ ಆ್ಯಂಡ್ ಐಲ್ಯಾಂಡ್ಸ್ ಅಂತಲೂ ಕರೀತಾರೆ. ಆ್ಯಕ್ಚುಲಿ ಇಲ್ಲಿ ಇದೊಂದು ರಿವರ್ ಲ್ಯಾಂಡ್. ಇದರಲ್ಲಿ ನಿಮಗೆ ಈ ಥರ ಯುರೋಪಿಯನ್ ಥೀಮ್ದು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಎಲ್ಲ ಆ ಥರ ರೆಸ್ಟೋರೆಂಟ್ಸ್ ಎಲ್ಲ ಅವೈಲೇಬಲ್ ಇದೆ. ಮತ್ತು ಇದ್ರ ಪಕ್ಕ ಇನ್ನೊಂದು ಲೆಗೋ ಲ್ಯಾಂಡ್ ಅಂತ ಇದೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಲೆಗೋಸ್ ಎಲ್ಲ ಬಿಲ್ಡ್ ಮಾಡ್ತಾರಲ್ಲ ಆ ಥರ ಚಿಕ್ಕ ಮಕ್ಕಳಿಗೆಲ್ಲ. ಸೊ ಅದೊಂದಿದೆ, ಬಟ್ ಅದ್ರ ಟಿಕೆಟ್ ಎಕ್ಸ್ಪೆನ್ಸಿವ್ ಇದೆ. ನಾನು ನಿಮಗೆಲ್ಲ ಹೇಳ್ತೀನಿ ಇನ್ಫಾರ್ಮೇಷನ್, ಟಿಕೆಟ್ ಎಷ್ಟು ಇರುತ್ತಂತ ಪ್ರೈಸ್ ಮತ್ತು ವೀಕ್ ಡೇಸಲ್ಲಿ. ಸೊ ಇಫ್ ಯು ಆರ್ ಕಮಿಂಗ್ ಟು ದುಬೈ ಆ್ಯಂಡ್ ನೀವು ಹೆಂಗೆ ಬರ್ಬೋದು ಇಲ್ಲಿ ವಿಸಿಟ್ ಮಾಡೋದಕ್ಕೆ, ಅದೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ವ್ಯೂ ಎಂಜಾಯ್ ಮಾಡಿ. ಸೊ ಇಲ್ಲಿ ಇದು ಕಂಪ್ಲೀಟ್ಲಿ ಥೀಮ್ ಪಾರ್ಕ್ ಇದೆ. ಇದರ ಕೆನಾಲ್ ಇದೆ, ಪ್ಲಸ್ ಅಲ್ಲಿ ಎಲ್ಲ ರೈಡ್ಸ್ ಎಲ್ಲ ಇರುತ್ತಲ್ಲ, ರೋಲರ್ ಕೋಸ್ಟರ್ ಮತ್ತು ಇನ್ನು ಬೇರೆ ಬೇರೆ ರೈಡ್ಸ್ ಎಲ್ಲ ಇದೆ. ಬಟ್ ಅದಕ್ಕೆಲ್ಲ ಟಿಕೆಟ್ ಪರ್ಚೇಸ್ ಮಾಡಬೇಕು. ಸೊ ಇವತ್ತು ಮಂಡೇ, ನಾನು ಬಂದಿರೋದು ಮಂಡೇ ದಿವಸ. ಯಾಕಂದರೆ ಈ ವೀಕ್ ಡೇಯಲ್ಲಿ ಅಷ್ಟು ಜನ ಇರೋದಿಲ್ಲ. ಮತ್ತು ಈಗ ದುಬೈಯಲ್ಲಿ ಸಮ್ಮರ್ ಸೀಸನ್ ಇದೆ. ಸೊ ಸಮ್ಮರ್ ಸೀಸನಲ್ಲಿ ಕೂಡ ಯಾರಷ್ಟು ಹೊರಗಡೆ ಬರೋದಿಲ್ಲ. ಯಾಕಂದರೆ ವೆದರ್ ನೋಡಿದರೆ ಆಫ್ಟರ್ನೂನಲ್ಲಿ 45+ ಡಿಗ್ರೀಸ್ ವೆದರ್ ಇರುತ್ತೆ. ಫುಲ್ ಸೆಕೆ ಅಂದರೆ ಸೆಕೆ. ಸೊ ಯಾರೂ ಹೊರಗಡೆ ಬರೋದಕ್ಕೆ ಇಷ್ಟನೇ ಪಡೋದಿಲ್ಲ ದುಬೈಯಲ್ಲಿ. ನಾನೀಗ ಮಂಡೇ ನಂದು ಆಫ್ ಇತ್ತಂತ ನಾನು ಸಂಜೆ ಬಂದಿದ್ದೀನಿ ಹೊರಗಡೆ ಸುತ್ತಾಡೋದಕ್ಕಂತ. ಸೊ ಬ್ಲಾಗ್ ಮಾಡಿ ನಿಮ್ಗೆ ತೋರಿಸ್ಬೇಕಂತ ಇನ್ಫಾರ್ಮೇಷನ್ ಏನೆಲ್ಲ ಇದೆ ಇಲ್ಲಿ ನೋಡೋದಕ್ಕೆ. ನಾನು ಫಸ್ಟ್ ಟೈಮ್ ಬಂದಿರೋದು. ನನ್ನ ಫ್ರೆಂಡ್ಸ್ ತುಂಬ ಜನ ಬಂದು ಹೋಗಿದ್ದಾರೆ ಇಲ್ಲಿ. ಅವರು ರೆಕಮೆಂಡ್ ಮಾಡಿದರು ಒಂದು ಸಲ ನೋಡಿ ಬಾ ಅಂತ. ಸೊ ಇವತ್ತಷ್ಟು ರಶ್ ಇಲ್ಲ ಇಲ್ಲಿ, ಬಟ್ ಮೇ ಬಿ ವೀಕೆಂಡ್ಸಲ್ಲಿ ರಶ್ ಇರ್ಬೋದು. ಆ್ಯಂಡ್ ಡ್ಯೂ ಟು ಸಮ್ಮರ್ ಸೀಸನ್ ಆಲ್ಸೋ. ವಿಂಟರ್ಸಲ್ಲಿ ತುಂಬ ರಶ್ ಆಗುತ್ತೆ. ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದ್ದೀನಿ. ಸೊ ಈಗ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ನೀವು ಹೆಂಗೆ ಬರ್ಬೋದು ಅಂತ, ಟಿಕೆಟ್ ಎಷ್ಟು ಪ್ರೈಸ್ ಇದೆ ಅಂತ. ನಾವು ಇಲ್ಲಿ ರಿವರ್ ಲ್ಯಾಂಡ್ಗೆ ಬರಬೇಕಂದ್ರೆ ಹೆಂಗೆ ಬರಬೇಕಂತ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಸೊ ನಾನು ಇಬನ್ ಬತೂತಾ ಮಾಲಿಂದ ಒಂದು ಬಸ್ ಬರುತ್ತೆ, DP-R1. ಬಸ್ ನಂಬರ್ ಇಸ್ DP-R1. ಸೊ ಆ ಬಸ್ಸಿಂದ ನಾನು ಬಂದಿದ್ದಿಲ್ಲಿ. ಐ ಡೋಂಟ್ ನೋ ಮತ್ತು ಬೇರೆ ಕಡೆಯಿಂದ ಎಲ್ಲಿ ಬಸ್ ಬರುತ್ತಾ ಅಂತ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ನನಗೆ ಇಲ್ಲಿಂದ ಬಸ್ ಸಿಗುತ್ತಂತ. ಸೊ ಇಟ್ಸ್ ಹಾರ್ಡ್ಲಿ 20 minutes ಡ್ರೈವ್ ಇದೆ, ಡಿಪೆಂಡ್ಸ್ ಆನ್ ದ ಟ್ರಾಫಿಕ್. ಸೊ ನಾರ್ಮಲ್ ಟಿಕೆಟ್ ಅದೇ ನಮ್ಮ ನೋಲ್ ಕಾರ್ಡ್ ಎಲ್ಲ ಇರುತ್ತಲ್ಲ, ಅದೇ ಟ್ಯಾಪ್ ಮಾಡಿ ಬರ್ಬೋದು. ಸೊ ಬಸ್ಸಲ್ಲಿ ಅಷ್ಟೇ ನಮಗೆ ಕ್ರೌಡ್ ಸಿಗಲಿಲ್ಲ, ಬಸ್ ಪೂರ್ತಿ ಖಾಲಿ ಇತ್ತು. ಸೊ ಬಸ್ ನಿಮಗೆ ಇಲ್ಲೇ ಎಂಟ್ರೆನ್ಸ್ ಹತ್ರ ಡ್ರಾಪ್ ಮಾಡುತ್ತೆ. ಸೊ ಎಂಟ್ರೆನ್ಸಿಂದ ಲೈಕ್ 5 minutes ವಾಕಿಂಗ್ ಇದೆ ಮೇನ್ ರಿವರ್ ಲ್ಯಾಂಡ್ ಎಂಟ್ರಿಯಲ್ಲಿ. ಸೊ ಅಲ್ಲಿ ಟಿಕೆಟ್ ಕೌಂಟರ್ಸ್ ಇದೆ. ಸೊ ಟಿಕೆಟ್ಸ್ ನಾನು ತೊಗೊಂಡಿದ್ದು ಒಂದು ಟಿಕೆಟಿಗೆ 30 dirhams. ಇವತ್ತು ಮಂಡೇ ಇದೆ. ಸೊ ದಿಸ್ ಈಸ್ ದ ಪ್ರೈಸ್ ಐ ಗೆಸ್. ಮತ್ತು ವೀಕೆಂಡ್ಸಲ್ಲಿ ಪ್ರೈಸ್ ನಾನು ನೋಡಿ ಹೇಳ್ತೀನಿ ನಿಮಗೆ, ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡ್ತೀನಿ ಪ್ರೈಸ್ ಎಷ್ಟಿದೆ ಅಂತ. ಬಟ್ ಮೇ ಬಿ ಇಟ್ಸ್ 30 dirhams ಓನ್ಲಿ. ನಾನು ಬೇರೆದವರಿಂದ ಕೇಳಿದೆ ಕೂಡ 20 dirhams ಇದೆ, 25 dirhams. ಇಟ್ಸ್ ಅ ಡೈನಾಮಿಕ್ ಪ್ರೈಸ್ ಐ ಗೆಸ್. ಸೊ ದೀಸ್ ಆರ್ ದ ಟಿಕೆಟ್ ಪ್ರೈಸಸ್. ಆ್ಯಂಡ್ ಒಳಗಡೆ ನಾನು ನಿಮ್ಗೆ ತೋರಿಸ್ದಾಗೆ, ನಿಮ್ಗೆ ಹೇಳ್ದಾಗೆ, ಸೊ ದಿಸ್ ಈಸ್ ಅ ಕಂಪ್ಲೀಟ್ ಯುರೋಪಿಯನ್ ಥೀಮ್ ರಿವರ್ ಲ್ಯಾಂಡಲ್ಲಿ. ಕ್ಯಾಫೇಸ್ ಇದೆ, ಪ್ಲಸ್ ಮೆಕ್ಡೊನಾಲ್ಡ್ಸ್ ಎಲ್ಲ ಇದೆ. ಬಟ್ ಎಕ್ಸ್ಪೆನ್ಸಿವ್ ಇದೆ, ತುಂಬ ಎಕ್ಸ್ಪೆನ್ಸಿವ್ ಇದೆ. ಒಂದು ಕ್ವಾಲಿಟಿ ವಾಲ್ಸ್, ಒಂದು ಸ್ಮಾಲ್ ಸ್ಟಿಕ್ ಐಸ್ ಕ್ರೀಮ್ ತೊಗೊಳೋದಕ್ಕೂ ಆಲ್ಮೋಸ್ಟ್ 25-30 dirhams ಚಾರ್ಜ್ ಮಾಡ್ತಿದ್ದಾರೆ, ವಿಚ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಕಂಪೇರ್ಡ್ ಟು ಅದರ್ ಡಿಪಾರ್ಟ್ಮೆಂಟಲ್ ಸ್ಟೋರ್. ಆ್ಯಂಡ್ ಒಬ್ವಿಯಸ್ಲಿ ಇದು ಒಂದು ಅಡ್ವೆಂಚರ್ ಪಾರ್ಕ್ ಇದೆ, ಇಲ್ಲಿ ಜನ ಬರ್ತಾರಂತ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ಇಫ್ ಯು ವಾಂಟ್ ಟು ಕಮ್ ವಿತ್ ಯೋರ್ ಫ್ಯಾಮಿಲಿ, ಎಂಜಾಯ್ ಮಾಡೋದಕ್ಕೆ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬರ್ತೀರಂದರೆ ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್ ದಿಸ್ ಪ್ಲೇಸ್. ಫುಲ್ ಮಜಾ ಬರುತ್ತೆ ಇಲ್ಲಿ ಸುತ್ತಾಡೋದಕ್ಕೆ. ಯಾಕಂದರೆ ಈಗ ಸೆಕೆ ಇದೆ, ಸಮ್ಮರ್ ಸೀಸನಲ್ಲಿ ಎಲ್ಲೂ ಹೊರಗಡೆ ಹೋಗಲೇಬಾರ್ದು ಫಸ್ಟ್ ಆಫ್ ಆಲ್ ದುಬೈಯಲ್ಲಿ. ಸೊ ವಿಂಟರ್ ಸೀಸನಲ್ಲಿ ಬರ್ತೀರಂದರೆ ಅವಾಗ ಕ್ರೌಡ್ ಕೂಡ ಇರುತ್ತೆ, ಪ್ಲಸ್ ಮತ್ತಷ್ಟು ಬೇರೆ ಥರ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಸೊ ಈಗ ಅಷ್ಟೇ ನನಗೆ ಡೆಕೋರೇಷನ್ ಅಂತ ಸಿಗಲಿಲ್ಲ. ಬೇಸಿಕ್ ಡೆಕೋರೇಷನ್ ಅದೇ, ಲೈಟಿಂಗ್ಸ್ ಎಲ್ಲ ಇದೆ, ಮತ್ತು ಸೆಕೆ ಕೂಡ ಇದೆ. ಸೆಕೆಯಲ್ಲಿ ಓಡಾಡೋದಕ್ಕೂ ಆಗೋದಿಲ್ಲ, ಫುಲ್ ಟಯರ್ಡ್ ಆಗುತ್ತೆ ಬಾಡಿ. ಸೊ ಎನಿವೇಸ್ ನಾನು ಹೋಗ್ತಿದ್ದೀನಿ ಈಗ ವಾಪಸ್. ಸೊ ಅದೇ ನಿಮಗೆ ರಿವರ್ ಲ್ಯಾಂಡ್ ತೋರಿಸ್ಬೇಕಂತಲೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಇವತ್ತಿಂದು. ಸೊ ಮತ್ತೆ ಬರೋ ಡೇಸಲ್ಲಿ ನಾನು ಬೇರೆ ಬೇರೆ ಪ್ಲೇಸಸಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ ಹೋಗಬೇಕಂತ. ಬುರ್ಜ್ ಖಲೀಫಾ ಆ್ಯಟ್ ದ ಟಾಪ್, ಮತ್ತು ಬೇರೆ ಬುರ್ಜ್ ಅಲ್ ಅರಬ್ ಆ ಹೋಟೆಲ್ಸಲ್ಲೆಲ್ಲ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಐ ಹೋಪ್ ಇಟ್ ವರ್ಕ್ಸ್ ಔಟ್. ಯಾಕಂದರೆ ಪ್ರೀ ಬುಕ್ಕಿಂಗ್ಸ್ ಎಲ್ಲ ಮಾಡಬೇಕು. ಸೊ ಅದಾದಮೇಲೆ ತೋರಿಸ್ತೀನಿ ಮತ್ತೆ ಬೇರೆ ಬ್ಲಾಗ್ಸಲ್ಲಿ. ಸೊ ನಿಮಗೆ ಬ್ಲಾಗ್ಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫುಲ್ ಇಂಟ್ರೆಸ್ಟಲ್ಲಿ ನಾನು ಬ್ಲಾಗ್ ಮಾಡ್ತೀನಿ ಆ್ಯಕ್ಚುಲಿ.
ಬಟ್ ಆ ಥರ ರೀಚ್ ನನಗೆ ಸಿಗ್ತಿಲ್ಲ ಈ ನನ್ನ ಚಾನಲಲ್ಲಿ ಇದುವರೆಗೂ. ಆಲ್ಮೋಸ್ಟ್ ನಾನು ಮೋರ್ ದೆನ್ ಅ ಮಂತ್ ಆಯಿತು ನನ್ನ ಚಾನಲ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ಐ ನೋ ಯೂಟ್ಯೂಬ್ ಅಲ್ಗಾರಿದಮ್ ಯಾರು ಡೈಲಿ ವ್ಲಾಗ್ಸ್ ಮಾಡ್ತಾರೆ ಅದೇ ವ್ಲಾಗ್ಸ್ ಪುಷ್ ಮಾಡುತ್ತಂತ. ಬಟ್ ನಾನು ಟ್ರೈ ಮಾಡ್ತೀನಿ, ಯಾಕಂದರೆ ನಾನು ಡ್ಯೂಟಿ ಮಾಡ್ತೀನಿ, ಪ್ಲಸ್ ಮನೆಗೆ ಬಂದು ಎಲ್ಲ ಕೆಲಸ ಮಾಡಿ ನಂದು ಯಾವಾಗ ಆಫ್ ಡೇ ಇರುತ್ತೆ ಅದೇ ದಿವಸ ನನಗೆ ಟೈಮ್ ಸಿಗೋದು ವ್ಲಾಗ್ ಮಾಡೋದಕ್ಕೆ. ಬಟ್ ಇಫ್ ಯು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬರೋ ದಿವಸ ಮತ್ತಷ್ಟು ವ್ಲಾಗ್ಸ್ ತೊಗೊಂಬರ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.